ನೋಡ್ಸಾದ್ರೆ ಮತ್ತೆ ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ 2026 ನಿಮಿತ್ತವಾಗಿ. ಎಷ್ಟು ಹೆಚ್ಚಿಗೆ ಮಾಡ್ತಿದ್ದಾರೆ, ಯಾಕೆ ಹೆಚ್ಚಿಗೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನೋಡ್ಸಾದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಯಾಕೆ ಹೆಚ್ಚಿಗೆ ಮಾಡ್ತಿದಾರಪ್ಪ ಅಂದ್ರೆ ಈ ಒಂದು ಗೃಹ ಜ್ಯೋತಿ ಎಲ್ಲರಿಗೂ ಉಚಿತವಾಗಿ ವಿದ್ಯುತ್ತನ್ನ ಬಳಕೆ ಮಾಡೋದಕ್ಕೆ ಕೊಟ್ಟಾರಲ್ಲ ಸಿಎಂ ಸಿದ್ದರಾಮಯ್ಯನವರು. ಆದ ಕಾರಣ ಈ ಒಂದು ವಿದ್ಯುತ್ ಇಲಾಖೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಸಾಲ ಆಗಿದೆ. ಈ ಒಂದು ವಿದ್ಯುತ್ ಇಲಾಖೆಯಲ್ಲಿ ಭಾರ ಆಗಿದೆ. ಆದ ಕಾರಣ ಪ್ರತಿ ಯೂನಿಟ್ಗೆ ಸಂಬಂಧಪಟ್ಟಂತೆ ₹2ದಿಂದ ₹3 ವಿದ್ಯುತ್ ದರವನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತುಂಬಾ ಮುಖ್ಯ ಆಗಿರತ್ತೆ. ಕಮೆಂಟ್ ಮಾಡಿ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಫ್ರೀ ಆಗಿ ಎಲ್ಲರೂ ಬಳಸ್ತಿದ್ದಾರೆ. ಈ ಒಂದು ಎಲ್ಲ ಅಮೌಂಟ್ ಯಾರು ಕೊಡ್ತಾರೆ? ಸರ್ಕಾರದಿಂದಾನು ಈ ಒಂದು ಇಲಾಖೆದವರಿಗೆ ಅಮೌಂಟ್ ಕೊಡ್ತಾ ಇಲ್ಲ. ಆದ ಕಾರಣ ಈ ಒಂದು ಇಲಾಖೆದವರೇ ಈಗ ವಿದ್ಯುತ್ ಇಲಾಖೆದವರೇ ಎಲ್ಲ ಡಿಸೈಡ್ ಮಾಡ್ಕೊಂಡು ಈಗ ಪ್ರತಿ ಯೂನಿಟ್ಗೆ ಸಂಬಂಧಪಟ್ಟಂತೆ 10 ಪೈಸೆ ಆದ್ರೂ ಜಾಸ್ತಿ ಮಾಡಬೇಕು, ಅಥವಾ ₹1 ಆದ್ರೂ ಜಾಸ್ತಿ ಮಾಡಬೇಕು, ಅಥವಾ ₹5ದಿಂದ ₹10 ಆದ್ರೂ ಜಾಸ್ತಿ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಇದೆಲ್ಲ ನಿಯಮಗಳು 2026 ಜಾರಿ ಆಗತ್ತೆ. ನೋಡ್ಬೇಕು, ಜಾರಿ ಆದ್ರೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ಈ ಒಂದು ಪ್ರಶಾಂತಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್